ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥದ್ದು ಕತ್ತರಿಸಿ ಉಳಿದಿರುವಂಥ ಮರದ ಬುಡಗಳು. ಇಂಥ ಬೃಹತ್ ಮರಗಳನ್ನು ಕತ್ತರಿಸಿದವರಾರು ಯಾರು ಮತ್ತು ಯಾಕೆ ಕತ್ತರಿಸಿದರು ಅನ್ನೋ ಪ್ರಶ್ನೆ ತುಂಬ ಕಾಡುತ್ತೆ. ಅವತಾರ್ ಸಿನಿಮಾದ ಕಥೆ ನಡೆದಿದ್ದು ನಮ್ಮ ಭೂಮಿ ಮೇಲೇನಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಹಲವಾರು PhD ಪಡೆದಂಥ ವಿಜ್ಞಾನಿಗಳ ಪ್ರಕಾರ ಭೂಮಿ ಮೇಲೆ ಇರುವಂಥ ಎಲ್ಲ ಮನುಷ್ಯರು ಮಾರ್ಸ್ ಗ್ರಹದಿಂದ ಬಂದವರು. ಮಾರ್ಸ್ ಗ್ರಹದಲ್ಲಿ ಯುದ್ಧ ನಡೆದು ಅದು ಸರ್ವನಾಶ ಆದಮೇಲೆ ಅಲ್ಲಿ ಅಳಿದುಳಿದ ಜನ ಬಂದು ಭೂಮಿಯಲ್ಲಿ ಇಲ್ಲಿ ಸೆಟಲ್ ಆದರು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಬಂದವರು ಎಲ್ಲರೂ ದೈತ್ಯಾಕಾರದಲ್ಲಿದ್ದರು, ಅಂದರೆ ಜೈಂಟ್ಸ್ ಆಗಿದ್ದರು ಅಂತಲೂ ಹೇಳ್ತಾರೆ. ಅಂಥ ಜೈಂಟ್ಸ್ ಈ ಮರಗಳನ್ನು ಕಡಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಇಲ್ಲಿ ನಾವು ನೋಡ್ಬೋದು, ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಮರದ ಬುಡಗಳು ಕಾಣಸಿಗುತ್ತವೆ. ಇದನ್ನು ಫಸ್ಟ್ ನಾವು ನೋಡಿದ ತಕ್ಷಣ ಮರದ ಬುಡಗಳು ಅಂತ ಅನ್ಸೋದಿಲ್ಲ, ಇದು ಬೆಟ್ಟದ ಆಕಾರದಲ್ಲಿ ಕಾಣುತ್ತವೆ. ಯಾಕೆ ಅಂತಂದರೆ ಅಷ್ಟು ದೊಡ್ಡದಾಗಿದೆ ಇಂಥ ಬುಡಗಳು. ಆದರೆ ಇದನ್ನು ನಾವು ಸರಿಯಾಗಿ ನೋಡಿದ್ರೆ ಅದನ್ನು ಕತ್ತರಿಸಿ ಸಮತಟ್ಟಾಗಿರುವಂಥ ಭಾಗ ಮೇಲ್ಗಡೆ ಕಾಣುತ್ತೆ. ಅದು ಬೆಟ್ಟ ಆಗಿದರೆ ಸಮತಟ್ಟಾಗಿರೋದಿಲ್ಲ ಮೇಲ್ಗಡೆ. ಸಮತಟ್ಟು ಪ್ರದೇಶಗಳಲ್ಲಿ ನದಿಗಳ ಮಧ್ಯ, ಗುಡ್ಡಗಾಡುಗಳ ಮಧ್ಯ, ಬೆಟ್ಟಗಳ ಮಧ್ಯ ಎಲ್ಲ ಕಡೆನೂ ಎಲ್ಲ ಕಾಡುಗಳಲ್ಲಿ ಇಂತಹ ದೊಡ್ಡ ದೊಡ್ಡ ಮರದ ಬುಡಗಳು ಸಿಗುತ್ತವೆ ಕಾಣೋಕ್ಕೆ ಈಗಲೂ. ನಮಗೆ ತಿಳಿದ ಮಟ್ಟಿಗೆ ಇವತ್ತಿಗೆ ಬದುಕಿರೋದು ಅಂದರೆ ಅಮೇರಿಕಾ ದೇಶದಲ್ಲಿರುವಂಥ ರೆಡ್ ಟ್ರೀಗಳು. ಇವೇ ಸುಮಾರು 200 ಅಡಿಗೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯುತ್ತವೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿರೋ ಬುಡಗಳು ನೋಡಿದ್ರೆ ಇದು ನಿಜವಾಗಲೂ ಒಂದು ಅರ್ಧ ಬೆಟ್ಟ ಕಡಿದಿರೋ ಹಾಗೆ ಕಾಣುವಂಥದ್ದಿದೆ. ಕೆಲವು ಫೋಟೋಗಳನ್ನ ನಾನು ಇಲ್ಲಿ ಏನೋ ಇಟ್ಟಿದ್ದೀನಿ, ಈ ಫೋಟೋಗಳಲ್ಲಿ ನೀವು ನೋಡ್ಬೋದು. ಅದರ ಬುಡಗಳ ಪಕ್ಕ ಮನೆಗಳು, ವೆಹಿಕಲ್ಗಳು ನಿಂತಿರೋದು ಎಷ್ಟು ಪುಟ್ಟದಾಗಿ ಕಾಣುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಈ ಮರದ ಆಕಾರ ಎಷ್ಟು ಬೃಹತ್ತಾಗಿತ್ತು ಅಂತ. ಅವತಾರ್ ಸಿನಿಮಾ ನೋಡಿರೋರು ಒಂದು ಕ್ಷಣ ಜ್ಞಾಪಿಸ್ಕೋಬೋದು, ಅದರಲ್ಲಿ ಎಷ್ಟು ದೊಡ್ಡ ಮರ ಇರುತ್ತೆ, ಅಲ್ಲಿ ಸಾವಿರಾರು ಜನ ವಾಸ ಮಾಡ್ತಾ ಇರ್ತಾರೆ. ಈ ಮರದ ಮೇಲೂ ಹಾಗೆ ವಾಸ ಮಾಡ್ತಿದ್ರ ಅನ್ನೋದು ಒಂದು ಪ್ರಶ್ನೆ. ಇಂತಹ ಮರದ ಬುಡಗಳು ಏನಿದೆ, ಇದರ ಡಯಾಮೀಟರ್ ಮತ್ತು ಸರ್ಕಂಫರೆನ್ಸ್ನ ನೋಡಿದರೆ, ಇದರ ಮೂಲಕ ಅಂದಾಜಿಸಿದರೆ ಮರದ ಎತ್ತರ ಸುಮಾರು 5 ರಿಂದ 10 ಕಿಲೋಮೀಟರ್ ಇತ್ತು ಅಂತ ಅಂದಾಜಿಸಲಾಗುತ್ತೆ. ಎಷ್ಟೋ ಮರಗಳು ಅದು ಕಡಿದು ಬಿಟ್ಟ ಬುಡಗಳು ಏನಿದೆ ಅವೆಲ್ಲ ಈಗ ಪೆಟ್ರಿಫೈಡ್ ಆಗಿವೆ. ಅಂದರೆ ಮರಗಳು ಕಡಿದ ನಂತರ ಆ ಬುಡಗಳು ಹಾಗೆ ಅಲ್ಲೇ ಇದ್ದು ಸಾವಿರಾರು ವರ್ಷದಿಂದ ಒಣಗಿ ಅದು ಕಲ್ಲಾಗಿರುವಂಥದ್ದು, ಅದನ್ನು ಪೆಟ್ರಿಫೈಡ್ ಅಂತ ಹೇಳ್ತಾರೆ. ಅಮೇರಿಕಾದಲ್ಲಿ ಡೆವಿಲ್ಸ್ ಟವರ್ ಅಂತ ಇದೇ ಥರ ಒಂದು ಬೆಟ್ಟ ಇದೆ. ಅದು ಬೆಟ್ಟ ಅಂತ ಅಂದ್ಕೊಂಡಿದ್ದಾರೆ ಎಷ್ಟೊಂದು ಜನ. ಮತ್ತು ಅದು ಮರದ ಬುಡ ಅಂತಲೂ ತುಂಬ ದೊಡ್ಡ ವಾದನೆ ಇದೆ. ಅದಕ್ಕೆ ರಾಕ್ ಕ್ಲೈಂಬರ್ಸ್ ಎಲ್ಲ ಅಲ್ಲಿಗೆ ಹೋಗಿ ಕ್ಲೈಂಬಿಂಗ್ ಮಾಡೋದು ಉಂಟು. ಅದ್ರ ಫೋಟೋಗಳನ್ನು ನಾನಿಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಇಂತಹ ಮರಗಳು ನಮಗೆ ಏಕೆ ಕಾಣಸಿಗುತ್ತವೆ, ಇಂಥ ಮರದ ಬುಡಗಳು ಎಲ್ಲೆಲ್ಲಿ ಸಿಗುತ್ತವೆ, ಯಾವ್ಯಾವ ದೇಶದಲ್ಲಿದೆ ಅಂತ ಪ್ರತಿಯೊಂದು ದೇಶದಲ್ಲೂ ಇದೆ ಇಂಥ ಮರಗಳು. ಆದರೆ ಒಂದೇ ಒಂದು ಪ್ರಶ್ನೆ ಅಂದರೆ, ಯಾರು ಯಾಕೆ ಇದನ್ನೆಲ್ಲ ಕತ್ತರಿಸಿದ್ರು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನಿದೆ ಮತ್ತು ಸರ್ಕಾರಗಳು ಇದ್ರ ಬಗ್ಗೆ ಒಂದು ಅಧ್ಯಯನ ನಡೆಸಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಆದರೆ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲಿ ನನಗೆ ಸಿಕ್ಕಿರುವಂಥ ಕೆಲವಷ್ಟು ಫೋಟೋಗಳು ಮತ್ತು ಇದೇ ಥರ ಕತ್ತರಿಸಿ ಉಳಿದಿರುವಂಥ ಮರದ ಬುಡಗಳ ಒಂದು ಫೋಟೋಗಳು ಮತ್ತು ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ನೀವೇ ನೋಡಿ ನಿರ್ಧಾರ ಮಾಡಿ ಇದ್ರ ಬಗ್ಗೆ.